ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನಾವೇನು ಮಾತಾಡ್ತಾ ಇದ್ದೀವಿ ಅಂದರೆ ಥಿಂಗ್ಸ್ ಯು ಶುಡ್ ನೋ ಇನ್ ಯೋರ್ 20s. ಬೇಸಿಕ್ಲಿ ಐ ವಿಶ್ ಈ ವಿಷಯ ಯಾರೋ ನನಗೆ ಬಂದ್ಬಿಟ್ಟು ಹೇಳಿದಿದ್ರೆ ನನ್ನ ಲೈಫನ್ನ ಸ್ವಲ್ಪ ಸ್ಮೂತ್ ಆಗಿರ್ತಾ ಇತ್ತು, ಇನ್ನೂ ಸ್ವಲ್ಪ ಈಸಿ ಆಗಿರ್ತಾ ಇತ್ತು. ಈ ಎಲ್ಲ ವಿಷಯಗಳು ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಅಥವಾ ನನ್ನ ಅಕ್ಕಪಕ್ಕ ಫ್ರೆಂಡ್ಸ್ನ ನೋಡಿ ಕಲ್ತಿರೋದು. ಈ ವಿಡಿಯೋ ಮುಖಾಂತರ ನಿಮ್ಮ ಲೈಫಲ್ಲೂ ಇದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಲೆಟ್ಸ್ ಗೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಮೊದಲನೇದು ಏನಂದರೆ ಗೈಸ್, ಪ್ಲೀಸ್ ಹ್ಯಾವ್ ಸಮ್ ಸೆಲ್ಫ್ ರೆಸ್ಪೆಕ್ಟ್ ನೋ ಮ್ಯಾಟರ್ ವಾಟ್. ನಿಮ್ಮ ತಂದೆ ತಾಯಿ ನಿಮ್ಮನ್ನ ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ, ನೀವು ಆ ಸೆಲ್ಫ್ ರೆಸ್ಪೆಕ್ಟ್ನ ಯಾವುದೋ ಕೆಲಸಗೋಸ್ಕರ ಆಗಿರಲಿ ಅಥವಾ ಯಾರ್ದೋ ಲವ್ಗೋಸ್ಕರ ಆಗಿರಲಿ ಕಳ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ವಯಸ್ಸಾಗ್ತಾ ನೀವು ಹಿಂದೆ ಆ ಎಕ್ಸ್ಪೀರಿಯನ್ಸ್ನ ನೋಡಿದ್ರೆ ಅಥವಾ ನೀವು ಯಾವ ರೀತಿ ಬಿಹೇವ್ ಮಾಡಿದ್ರಿ ಅಂತ ನೋಡಿದ್ರೆ ನಿಮಗೆ ಬೇಜಾರಾಗುತ್ತೆ. ಯಾಕಪ್ಪ ನಾನು ಹಿಂಗಿದೆ, ಯಾಕೆ ಇದು ಮಾಡಿದೆ, ಮಾಡಬಾರ್ದಿತ್ತು ಅಂತ. ಸೊ ನೋ ಮ್ಯಾಟರ್ ವಾಟ್, ಯಾವುದೇ ಸಿಚುವೇಶನ್ ಇರಲಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನೀವು ಕಳ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ವ್ಯಕ್ತಿ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದರೆ, ನಿಮಗೆ ಬೇಕಾಗಿರೋ ರೀತಿ ಪ್ರೀತಿ ಕೊಡ್ತಾ ಇಲ್ಲ ಅಂದರೆ, ನಿಮಗೆ ಆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂದರೆ, ನಿಮಗೆ ಆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂದರೆ ದಯವಿಟ್ಟು ಅಲ್ಲಿಂದ ವಾಪಸ್ ಬಂದುಬಿಡಿ. ಪ್ಲೀಸ್ ವಾಕ್ ಅವೇ ಫ್ರಮ್ ದೇರ್, ಬ್ಲಾಕ್ ದ್ಯಾಟ್ ಪರ್ಸನ್, ಕಟ್ ಔಟ್ ದ್ಯಾಟ್ ಪರ್ಸನ್ ಫ್ರಮ್ ಯುವರ್ ಲೈಫ್. ಈ ಥರ ಜನ ನಿಮ್ಮ ಲೈಫಲ್ಲಿ ಬೇಡ. ಯಾಕಂದರೆ ದಿ ಎಂಡ್ ಆಫ್ ದ ಡೇ ನೀವು ನಿಮ್ಮ ಸೆಲ್ಫ್ ವರ್ತ್ನ ಕ್ವಶನ್ ಮಾಡೋಕ್ಕೆ ಶುರು ಮಾಡ್ಕೊಳ್ತೀರಾ. ಐ ಸ್ಟಿಲ್ ರಿಮೆಂಬರ್ ಕಾಲೇಜ್ ಡೇಸಲ್ಲಿ ಕೆಲವು ಒಂದು ವ್ಯಕ್ತಿಗಳಿಂದ ನಂಗೆ ಹೆಂಗೆ ಅನಿಸ್ತಾ ಇತ್ತು ಅಂದರೆ, ನಾನೇನು ಅಷ್ಟು ಕೆಟ್ಟವಳ, ಡು ಐ ಡಿಸರ್ವ್ ದಿಸ್, ಆರ್ ಮೇ ಬಿ ನಾನು ಇದನ್ನು ಡಿಸರ್ವ್ ಮಾಡ್ತಾ ಇಲ್ಲ, ಅದಕ್ಕೆ ಅವ್ರು ನನಗೆ ಹಿಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಐ ಆಮ್ ನಾಟ್ ವರ್ತ್ ಇಟ್, ಐ ಆಮ್ ನಾಟ್ ವರ್ತ್ ಬೀಯಿಂಗ್ ಟ್ರೀಟೆಡ್ ಬೆಟರ್. ಅಂದರೆ ನಾನು ಇದಕ್ಕೆ ಲಾಯಕ್ಕು, ಅದಕ್ಕೆ ಅವ್ರು ನನಗೆ ಹಿಂಗೆ ಟ್ರೀಟ್ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊಳ್ತಾ ಇದ್ದೆ. ನಿಮ್ಮ ಸೆಲ್ಫ್ ವರ್ತ್ನ ಕ್ವಶನ್ ಮಾಡೋಕ್ಕೆ ಹೋಗ್ಬೇಡಿ. ನೋ ಬಡಿ ಕ್ಯಾನ್ ಡಿಫೈನ್ ದಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಗರ್ಲ್ಸ್, ನಾವು ಸ್ಟ್ರಾಂಗ್, ಇಂಡಿಪೆಂಡೆಂಟ್, ಯಾರ ಮೇಲೂ ದುಡ್ಡುಗೋಸ್ಕರ ಡಿಪೆಂಡ್ ಆಗಬಾರ್ದು. ನಮ್ಮ ದುಡ್ಡನ್ನು ನಾವೇ ಅರ್ನ್ ಮಾಡಬೇಕು. ನನಗೇನಾದರೂ ಕೊಂಡ್ಕೋಬೇಕಂದ್ರೆ ನಾನು ಯಾರಿಗೂ ಬೆಗ್ ಮಾಡಲ್ಲ, ನನ್ನ ದುಡ್ಡನ್ನು ನಾನೇ ಅರ್ನ್ ಮಾಡ್ತೀನಿ ಅಂತ ಅನ್ಕೊಳ್ತಾ ಇದ್ರೆ, ವೈ ಆರ್ ವಿ ಬೆಗಿಂಗ್ ಫಾರ್ ಲವ್? ಕರೆಕ್ಟ್ ಅಲ್ವಾ? ವೆನ್ ಯೂರ್ ನಾಟ್ ಇವನ್ ಬೆಗಿಂಗ್ ಫಾರ್ ಮನಿ, ವೈ ಆರ್ ಯು ಬೆಗಿಂಗ್ ಫಾರ್ ಲವ್, ಆನೆಸ್ಟಿ, ಲಾಯಲ್ಟಿ? ಇದೆಲ್ಲ ಬೇಸಿಕ್ ಥಿಂಗ್ಸ್. ಆ ವ್ಯಕ್ತಿ ಕೊಡ್ತಾ ಇಲ್ವಾ, ಪ್ಲೀಸ್ ವಾಕ್ ಅವೇ ಫ್ರಮ್ ದೇರ್, ಬಿಕಾಸ್ ದೇರ್ ವಿಲ್ ಬಿ ಸಂಬಡಿ ಔಟ್ ದೇರ್ who will give it to you. The right person will give it to you. But ಇವಾಗ ನನ್ನ ಯೋಚನೆ ಹೆಂಗಿದೆ ಅಂದರೆ, why even wait for the right person? You give it to yourself. No, be there for yourself. You love yourself first ಅಲ್ವಾ? So the first point is, please self respectನ ಇಟ್ಕೊಳ್ಳಿ. ಯಾರನ್ನೂ ಬೆಗ್ ಮಾಡೋಕ್ಕೆ ಹೋಗಬೇಡಿ. ನೀವು ಬೆಗ್ ಮಾಡಿದ್ರೆ ಅವ್ರ ಮುಂದೆ ಇನ್ನೂ ಚಿಕ್ಕವ್ರಾಗಿ ಕಾಣಿಸ್ತೀರಾ. ಅದು ನಮಗೆ ಬೇಕಾಗಿಲ್ಲ. ಅವ್ರು ಹೆಂಗಿದ್ರು ವಾಪಸ್ ಬರಂಗಿಲ್ಲ. ಬರಬೇಕಿದ್ರೆ ಯಾವಾಗೋ ಬರ್ತಾ ಇದ್ರು. ಅವ್ರ ಹತ್ರ ಪ್ರೀತಿಗೋಸ್ಕರ, ಲಾಯಲ್ಟಿಗೋಸ್ಕರ, ಆನೆಸ್ಟಿಗೋಸ್ಕರ ಎಲ್ಲ ನೀವು ಪ್ಲೀಸ್ ಬೆಗ್ ಮಾಡೋಕ್ಕೆ ಹೋಗಿ ಬೇಡಿ. ಸೆಕೆಂಡ್ ಒನ್ ನಾನು ಕಲ್ತ್ಕೊಂಡಿರೋದು ಏನಂದ್ರೆ, ಲರ್ನ್ ಟು ಸೇ ನೋ. ನನ್ಗೇನಂದ್ರೆ, ಈ ಆಪೋಸಿಟ್ ಪರ್ಸನ್ ಯಾರೇ ಆಗಿರಲಿ ಏನಾದರೂ ಕೇಳಿದ್ರೆ ಅವ್ರಿಗೆ ನೋ ಹೇಳ್ಬಿಟ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ನಾನು ಮುಂಚೆ ಹಾಂ ಓಕೆ ಅಂತ ಹೇಳ್ಬಿಡ್ತಾ ಇದ್ದೆ, ಆಯಿತಾ. ಆಮೇಲೆ ನನಗೆ ಹಿಂಸೆ ಆಗೋದಿದ್ದು, ಅದೇನೇ ಮಾಡಬೇಕಾಗಿರಲಿ, ಎನಿ ವರ್ಕ್ ಆರ್ ಗೋಯಿಂಗ್ ಔಟ್ ಆರ್ ಡೂಯಿಂಗ್ ಸಮಥಿಂಗ್, ಅವ್ರು ಏನು ಅನ್ಕೊಳ್ತಾರೆ, ಐ ವಾಸ್ ಸಚ್ ಅ ಪೀಪಲ್ ಪ್ಲೀಸರ್. ಅವ್ರಿಗೆ ಬೇಜಾರಾಗುತ್ತೆ, ಬೇಡ ಹಂಗೆ ಹರ್ಟ್ ಮಾಡೋದು ಬೇಡ ಅಂತ ಹಂಗೆಲ್ಲ ಯೋಚನೆ ಮಾಡ್ಬಿಟ್ಟು ನೋ ಅಂತಾನೆ ಹೇಳ್ತಿರ್ಲಿಲ್ಲ. ಹಲೋ ಸಿಸ್ಟರ್, ಪ್ಲೀಸ್ ಪುಟ್ ಯೋರ್ ಸೆಲ್ಫ್ ಫಸ್ಟ್. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನೀವು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಫಸ್ಟ್ ಪುಟ್ ಯೋರ್ ಸೆಲ್ಫ್. ನಿಮ್ಗೆ ಏನೋ ಮಾಡೋಕ್ಕೆ ಇಷ್ಟ ಇಲ್ಲ, ಎಲ್ಲೋ ಹೋಗೋಕ್ಕೆ ಇಷ್ಟ ಇಲ್ಲ, ಏನೋ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಸೇ ನೋ. ಡು ನಾಟ್ ಕಾಂಪ್ರಮೈಸ್ ಆನ್ ದಿಸ್. ನಾನು ಕಲ್ತ್ಕೊಂಡಿರೋದು ಏನಂದರೆ, ನೀವು ಎಷ್ಟು ಅವ್ರ ಮಾತನ್ನ ಕೇಳ್ತೀರಾ, ದ್ಯಾಟ್ ಈಸ್ ಹೌ ಮಚ್ ದೇ ಗೋಡು ವಾಕ್ ಓವರ್ ಯು. ದೇ ವಿಲ್ ಟೇಕ್ ಯು ಫಾರ್ ಗ್ರಾಂಟೆಡ್ ಲಿಟ್ರಲಿ, ಆಯಿತಾ. ಸೊ ಲರ್ನ್ ಟು ಸೇ ನೋ. ಬೌಂಡ್ರೀಸ್ ಡ್ರಾ ಮಾಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ, ಅವ್ರೇನು ಅನ್ಕೊಳ್ತಾರೆ, ಇವ್ರೇನು ಅನ್ಕೊಳ್ತಾರೆ, ಅದು ಇದು ಅಂತ ಎಲ್ಲ ಅನ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಕ್ಲಿಯರ್ಲಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನಂಗೆ ಯೂಶಲಿ ಜಾಸ್ತಿ ಆಚೆ ಹೋಗೋಕ್ಕೆ ಇಷ್ಟ ಇಲ್ಲ, ಆಯಿತಾ. ನಾನು ಜಾಸ್ತಿ ಮನೆಯಲ್ಲೇ ಇರೋದು ಮೋಸ್ಟ್ ಆಫ್ ದ ಟೈಮ್. ವರ್ಕ್ ವೈಸ್ ಆಲ್ಸೋ ಓನ್ಲಿ ವೆನ್ ವರ್ಕ್ ಇಸ್ ದರ್ ಐ ಗೋ ಔಟ್. ಇಲ್ಲಾಂದರೆ ಕೊಲಾಬ್ ಇರುತ್ತೆ ಅಥವಾ ಬರ್ಡೇ ಸ್ಟಫ್ ಲೈಕ್ ದ್ಯಾಟ್ ಇಸ್ ವೆನ್ ಐ ಗೋ ಔಟ್. ಇಲ್ಲಾಂದರೆ ನಾನು ಆಚೆ ಹೋದರೆ ಬರೀ ತಿನ್ನಕ್ಕೆ ಮಾತ್ರ ಜಾಸ್ತಿ ಹೋಗೋದು, ಆಯಿತಾ. ಬಟ್ ನಂಗೆ ಕೆಲವೊಂದು ಫ್ರೆಂಡ್ಸ್ ಏನಂದ್ರೆ, ಯಾವಾಗಲೂ ಆಚೆ ಹೋಗಬೇಕು, ಪಾರ್ಟಿ ಮಾಡಬೇಕು, ಅದು ಇದು ಆ ಥರ ಇರೋರು, ಆಯಿತಾ. ಸೊ ದೇ ಲೈಕ್ ಕಮ್ ನಾನು ಅವ್ರಿಗೆ ಬೇಜಾರಾಗುತ್ತೆ ಅಂತ ಅಲ್ಲಿ ಹೋಗ್ತಿದ್ದೆ. ಬಟ್ ನನಗೆ ಅಲ್ಲಿ ಹೋಗಿ ಕೂತ್ಕೊಂಡಾದ್ಮೇಲೆ ಬೇಜಾರಾಗ್ತಾ ಇತ್ತು. ಆಮ್ ಲೈಕ್, ವೈ ಆಮ್ ಐ ಡೂಯಿಂಗ್ ದಿಸ್ ಟು ಮೈ ಸೆಲ್ಫ್? ನೀವು ಕಂಫರ್ಟಬಲ್ ಆಗಿ ಇಲ್ಲ ಅಂದರೆ ಲರ್ನ್ ಟು ಸೇ ನೋ. ಇಟ್ಸ್ ಓಕೆ. ಅವ್ರ ಫೀಲಿಂಗ್ಸ್ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಹಾಗಂತ ರೂಡ್ ಆಗಿರಿ ಅಂತ ಹೇಳ್ತಾ ಇಲ್ಲ. ದ್ಯಾಟ್ ಇಸ್ ಡಿಫ್ರೆಂಟ್, ಟು ಡಿಫ್ರೆಂಟ್ ಥಿಂಗ್ಸ್. ನಾನೇನು ಹೇಳ್ತಾ ಇರೋದು ಅಂದರೆ, ಜಸ್ಟ್ ಸೇ ಇಲ್ಲ, ನಾನು ಕಂಫರ್ಟಬಲ್ ಆಗಿಲ್ಲ ಹಿಂಗೆ ಬರೋಕ್ಕೆ, ಇದು ಮಾಡೋಕ್ಕೆ ಅಥವಾ ಇಲ್ಲಿ ಹೋಗೋಕ್ಕೆ. ಯು ಗೈಸ್ ಪ್ಲೀಸ್ ಕ್ಯಾರಿ ಆನ್ ಆರ್ ವಾಟ್ ಎವರ್. ಥರ್ಡ್ ಇಂಪಾರ್ಟೆಂಟ್ ಥಿಂಗ್, ಆಲ್ ಮೈ ಕ್ಯೂಟೀಸ್ ಕಲ್ತ್ಕೊಳ್ಳಿ, ಪ್ಲೀಸ್ ಸೇವಿಂಗ್ಸ್ ಮಾಡಿ.
ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡಿದ್ರೆ SIP ಇನ್ವೆಸ್ಟ್ಮೆಂಟ್ನ ಶುರು ಮಾಡಿ ಪ್ಲೀಸ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇವಾಗಿರೋ ಕಾಲದಲ್ಲಿ ತುಂಬ ಜನ ಹೇಳ್ತಾರೆ ಹೆಣ್ಮಕ್ಳು ಗೋಲ್ಡ್ ಡಿggers ಅಂತ. ಐ ಹ್ಯಾವ್ ಸೀನ್ ದಿ ಆಪೋಸಿಟ್ ಆಲ್ಸೋ. ನಾನು ರೀಸೆಂಟ್ಲಿ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದಲ್ಲಿ ಎಷ್ಟು ಹುಡುಗಿರು ಹೇಳಿದ್ರು ಅವ್ರ ಬಾಯ್ ಫ್ರೆಂಡ್ಸ್ಗೋಸ್ಕರ ಪೆಟ್ರೋಲ್ಗೋಸ್ಕರ ಇದಕ್ಕೋಸ್ಕರ ದುಡ್ಡು ಕೊಡ್ತಾಯಿದ್ರು ಆ್ಯಂಡ್ ಸ್ಟಿಲ್ ಶಿ ಗಾಟ್ ಚೀಟೆಡ್ ಆನ್. ಸೊ ಬೇಸಿಕಲಿ ನಾಳೆ ದಿನ ಏನೇ ಆದರೂ ನೀವು ಯಾವುದೇ ಒಂದು ಸಿಚುವೇಷನಿಂದ ಆಚೆ ಬರಬೇಕಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ತುಂಬಾ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬಾ ಇಂಪಾರ್ಟೆಂಟ್. ನೀವು ಎಷ್ಟು ದಿನ ಬೇರೆಯವ್ರ ಹತ್ರ ದುಡ್ಡು ತೊಗೊಂಡು ಬಾಳ್ತಿರಲ್ಲ ಅಷ್ಟು ದಿನ ಯು ಆರ್ ಆನ್ಸರಬಲ್ ಟು ದೆಮ್. ಅಷ್ಟು ದಿನ ನೀವು ಅವ್ರ ಮಾತು ಕೇಳ್ಕೊಂಡೇ ಇರಬೇಕು. ನೀವು ಅವ್ರ ಮಾತು ಕೇಳಿಲ್ಲ ಅಂದರೆ ಅವ್ರು ನಿಮಗೆ ದುಡ್ಡು ಕೊಡೋದು ನಿಲ್ಲಿಸ್ಬಿಡ್ತಾರೆ. ಅವಾಗ ಏನು ಮಾಡ್ತೀರಾ? ಫಿನಾನ್ಷಿಯಲ್ ಫ್ರೀಡಮ್ ಇಸ್ ವೆರಿ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ಅರ್ನ್ ಮಾಡ್ತಾ ಇಲ್ವಾ? ಓಕೆ ಫೈನ್, ಪಾಕೆಟ್ ಮನಿ ಬರ್ತಾ ಇದೆ, ಏನೋ ಒಂದು ದುಡ್ಡು ಎಲ್ಲಿಂದ ಆದರೂ ಬರ್ತಾ ಇದೆ ಅಲ್ವಾ ನಿಮಗೋಸ್ಕರ. ಏನಕ್ಕಾದರೂ ಇರಲಿ, ನಿಮ್ಮ ತಂದೆ ತಾಯಿ ಕೊಡ್ತಾ ಇರಲಿ, ನಿಮ್ಮ ಬಾಯ್ ಫ್ರೆಂಡ್ ಕೊಡ್ತಾ ಇರಲಿ, ನಿಮ್ಮ ಹಸ್ಬೆಂಡ್ ಕೊಡ್ತಾ ಇರಲಿ, ಯಾರೇ ಕೊಡ್ತಾ ಇರಲಿ, ಅದರಿಂದ ಸ್ವಲ್ಪ ದುಡ್ಡನ್ನ ತೊಗೊಂಡು ಸೈಡಿಗೆ ಇಟ್ಕೊಳ್ಳಿ. ಪ್ಲೀಸ್ ಸೇವ್ ಮಾಡಿ. ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ SIP. ನೀವು ಮಂತ್ಲಿ 500 ಶುರು ಮಾಡ್ಬೋದು. ಫರ್ಗೆಟ್ ಅಬೌಟ್ ಹೌ ಮಚ್ ಮನಿ ಯುಲ್ ಮೇಕ್ ಲೇಟರ್, ಬಟ್ ಯುರ್ ಸ್ಟಾರ್ಟಿಂಗ್ ಅಟ್ ಸಮ್ ಪಾಯಿಂಟ್ ಅಲ್ವಾ. ಮತ್ತೆ ಈ ಸೇವಿಂಗ್ಸ್ ಬಗ್ಗೆ ಯಾರಿಗೂ ಹೇಳಕ್ ಹೋಗ್ಬೇಡಿ. ದಿಸ್ ಇಸ್ ಯುವರ್ ಎಮರ್ಜೆನ್ಸಿ ಫಂಡ್. ನಿಮಗೆ ಮಾತ್ರ ಗೊತ್ತಿರುತ್ತೆ, ನಿಮಗೆ ಬೇಕಾಗಿದ್ದಾಗ ಮಾತ್ರ ಯೂಸ್ ಮಾಡಿ ಎಮರ್ಜೆನ್ಸಿ ಟೈಮಲ್ಲಿ. ಸೊ ಪ್ಲೀಸ್ ಕ್ಯೂಟಿ, ಸ್ಟಾರ್ಟ್ ಸೇವಿಂಗ್ ಮನಿ, ಆಯ್ತಾ? ನೆಕ್ಸ್ಟ್ ಏನಂದ್ರೆ ನಿಮ್ಮ ಲೈಫಲ್ಲಿ ಒಂದು ಗೋಲ್ ಇಟ್ಕೊಳ್ಳಿ, ಒಂದು ಪ್ರಯಾರಿಟಿ ಮಾಡ್ಕೊಳ್ಳಿ. ಏನಾಗಬೇಕು, ನೀವು ಏನು ಮಾಡಬೇಕು ಲೈಫಲ್ಲಿ ಅಂತ. ಅದರ ಪ್ರಕಾರ ಸ್ಟಾರ್ಟ್ ಪ್ಲಾನಿಂಗ್. ಯಾಕಂದ್ರೆ ನಾವು ಇರೋ ಕಾಲದಲ್ಲಿ ಇಟ್ ಇಸ್ ವೆರಿ ಕಾಂಪಿಟೇಟಿವ್. ಎವ್ರಿಬಡಿ ಈಸ್ ಔಟ್ ದೇರ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ಆ್ಯಂಡ್ ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರೆ ನಿಮ್ಗಿನ್ನ ಜಾಸ್ತಿ ಅದು ಫೋಮೋ ಬಂದ್ಬಿಡುತ್ತೆ. ನಾನು ಇದು ಮಾಡ್ತಾ ಇಲ್ಲ, ಇವಳು ಈ ವಯಸ್ಸಲ್ಲೇ ಇಷ್ಟು ಸಲೂನ್ ತೆಗೆದ್ಲು, ಇವಳು ಈ ವಯಸ್ಸಲ್ಲೇ ಇದು ಒಂದು ಬಿಸ್ನೆಸ್ ಶುರು ಮಾಡಿಬಿಟ್ಲು, ನಾನೇನು ಮಾಡ್ತಾ ಇದ್ದೀನಿ, ಶಿ ಇಸ್ ಮೇಕಿಂಗ್ ಸೋ ಮಚ್ ಮನಿ. ಫಸ್ಟ್ ಆಫ್ ಆಲ್ ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡಿರೋದು ಎಲ್ಲ ಅಂತೂ ನಿಜ ಆಗಿರಲ್ಲ. ಪ್ಲಸ್ ಅವ್ರು ಒಂದು ಕಡೆ ರೀಚ್ ಆಗಿದ್ದಾರೆ, ಇಷ್ಟು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಹಿಂದ್ಗಡೆ ಎಷ್ಟು ವರ್ಷಾನ್ಗಟ್ಲೆದು ಕೆಲಸ ಇರುತ್ತೆ. ಸಡನ್ಲಿ ಓವರ್ ನೈಟ್ ಯಾರೂ ಅಷ್ಟು ಸಕ್ಸಸ್ಫುಲ್ ಆಗಲ್ಲ. ಅವ್ರು ನಿಮ್ಗೆ ಆ ಕಷ್ಟ ಸ್ಟ್ರಗಲ್ ತೋರಿಸಿರಲ್ಲ. ಯಾಕಂದರೆ ಯೂಶಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರೀ ಹ್ಯಾಪಿ ಮೂಮೆಂಟ್ಸೇ ಜಾಸ್ತಿ ಶೇರ್ ಮಾಡೋದು. ಅದೊಂದು. ಇನ್ನೊಂದು ಏನಂದರೆ ಎಷ್ಟೊಂದು ಜನ ಫೇಕ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಎಲ್ಲ ನಂಬಕ್ಕೆ ಹೋಗ್ಬೇಡಿ. ವಾಟ್ ಎವರ್ ಯು ಸಿ ಆನ್ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ಟ್ರೂ, ಇಸ್ ನಾಟ್ ರಿಯಲ್. ಸೊ ಅದ್ರ ಬದಲು ನೀವು ರಿಯಲಿಸ್ಟಿಕ್ ಗೋಲ್ಸ್ ಇಟ್ಕೊಳ್ಳಿ, ರಿಯಲಿಸ್ಟಿಕ್ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಏನಾಗಬೇಕು, ಏನು ಮಾಡಬೇಕು ಅಂತ. ಇಟ್ ಕ್ಯಾನ್ ಬಿ ಎನಿಥಿಂಗ್, ಬಟ್ ಸರಿಯಾಗಿ ಪ್ಲ್ಯಾನ್ ಮಾಡಿ ವರ್ಕ್ ಟುವರ್ಡ್ಸ್ ಇಟ್. ಮುಂದೆ ನೋಡೋಣ, ಆಮೇಲೆ ನೋಡೋಣ ಅಂತ ನೀವು ಕೂತ್ಕೊಂಡ್ರೆ ಯು ವಿಲ್ ಬಿ ಲೆಫ್ಟ್ ಔಟ್. ಅವಾಗ ನಿಮ್ಗೆ ಇನ್ನೂ ಬೇಜಾರಾಗುತ್ತೆ, ಅಯ್ಯೋ ನಾನು ಇದು ಮಾಡಬೇಕಿತ್ತು ಅಂತ ಅಂದ್ಕೊಂಡೆ ಬಟ್ ಮಾಡೇ ಇಲ್ಲ ಅಂತ. ಆ್ಯಂಡ್ ಬಿ ಡಿಸೈಸಿವ್. ನಿಮ್ಮ ಡಿಸಿಷನ್ಸ್ನ ನೀವು ತೊಗೊಳ್ಳಿ, ಕನ್ಫ್ಯೂಷನಲ್ಲಿ ಇರಬೇಡಿ. ಏನೇ ಇರಲಿ, ಎಸ್ ನೋ ತುಂಬ ಕ್ಲಿಯರ್ ಆಗಿರಿ ನಿಮ್ಮ ಮಾತಲ್ಲಿ, ಯೋಚನೆಯಲ್ಲಿ, ವಿಷಯಗಳಲ್ಲಿ. ಪ್ಲೀಸ್ ಬಿ ಡಿಸೈಸಿವ್. ನಾನು ಯೂಶಲಿ ಲಿಸ್ಟ್ ಔಟ್ ಮಾಡ್ಕೊಳ್ತೀನಿ ಪಾಯಿಂಟ್ಸ್, ಪ್ರೋಸ್ ಆ್ಯಂಡ್ ಕಾನ್ಸ್. ಕೂತ್ಕೊಂಡು ನೋಡ್ತೀನಿ ಒಂದು 5 ನಿಮಿಷ, ಯಾವ್ದು ಅನ್ಸುತ್ತೆ ದೆನ್ ಐ ಜಸ್ಟ್ ಗೋ ವಿತ್ ಮೈ ಗಟ್ ಫೀಲಿಂಗ್. ಸಿ ಲೈಫಲ್ಲಿ ಏನು ಆಗಬೇಕು ಅದು ಆಗೇ ಆಗುತ್ತೆ. ನಮ್ಮ ಹಣೆ ಬರೋದಲ್ಲಿ ಏನು ಬರ್ದಿದೆ ಅದು ಆಗೇ ಆಗುತ್ತೆ. ಅಟ್ಲೀಸ್ಟ್ ನೀವು ನಿಮ್ಮ ಕಡೆಯಿಂದ ನಿಮ್ಮ ಡಿಸಿಷನ್ಸ್ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಮತ್ತು ನೀವು ಲೈಫಲ್ಲಿ ಕೆಲವೊಂದು ಪ್ಲ್ಯಾನ್ ಇಟ್ಕೊಂಡಿರ್ತೀರ. ನಾನು ಈ ಏಜಲ್ಲಿ ಎಜುಕೇಷನ್ ಮುಗಿಯುತ್ತೆ, ಈ ಏಜಲ್ಲಿ ಜಾಬ್ ಸಿಗುತ್ತೆ, ಈ ಏಜಲ್ಲಿ ಮದುವೆ ಆಗುತ್ತೆ, ಈ ಏಜಲ್ಲಿ ಪ್ರಮೋಷನ್ ಬರುತ್ತೆ, ಈ ಏಜಲ್ಲಿ ಮಕ್ಕಳು ಬೇಕು ಅಂತ ಪ್ಲ್ಯಾನ್ ಇಟ್ಕೊಳ್ತೀವಿ. ಪ್ಲ್ಯಾನ್ ಮಾಡಿ, ಇಟ್ ಈಸ್ ರಿಯಲಿ ಗುಡ್. ಬಟ್ ಆ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂದರೂ ಇಟ್ ಈಸ್ ಓಕೆ, ಇಟ್ ಈಸ್ ಕಂಪ್ಲೀಟ್ಲಿ ಓಕೆ. ಬಿಕಾಸ್ ನಾನು ನಿಜವಾಗ್ಲೂ ಕಲ್ತಿರೋದೇನೆಂದರೆ ವಾಟ್ ಎವರ್ ಹ್ಯಾಪನ್ಸ್ ಇಸ್ ಫಾರ್ ಗುಡ್. ಇದು ನಂಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಗೊತ್ತಾ. ಏನೇ ಆಗುತ್ತೆ ಆ ಕ್ಷಣದಲ್ಲಿ ನಮಗೆ ಗೊತ್ತಾಗಲ್ಲ, ಅರ್ಥ ಆಗಲ್ಲ ಯಾಕೆ ಹಿಂಗೆ ಆಗ್ತದೆ ಅಂತ. ಫುಲ್ ಅಳು ಬರೋ ಥರ ಎಲ್ಲ ಆಗುತ್ತೆ. ಮೇ ಬಿ 2 ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ, ಅಥವಾ 2 ವರ್ಷ ಆದಮೇಲೆ ಗೊತ್ತಾಗುತ್ತೆ. ಬಟ್ ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಗುಡ್. ಪ್ಲೀಸ್ ಟ್ರಸ್ಟ್ ಮೀ ಆನ್ ದಿಸ್. ಸೊ ನೀವು ಪ್ಲ್ಯಾನ್ ಮಾಡಿ, ನಿಮ್ಮ ಪ್ಲ್ಯಾನ್ ಪ್ರಕಾರ ಆಗಿಲ್ಲ ಅಂದರೂ ಇಟ್ ಇಸ್ ಕಂಪ್ಲೀಟ್ಲಿ ಓಕೆ. ಇಟ್ಸ್ ಗೋಯಿಂಗ್ ಟು ಬಿ ಓಕೆ. ಆ್ಯಂಡ್ ರಿಮೆಂಬರ್ ಎವ್ರಿಥಿಂಗ್ ಇಸ್ ಅ ಫೇಸ್. ಖುಷಿಯಾಗಿರೋದು ಒಂದು ಫೇಸ್, ದುಃಖದಲ್ಲಿರೋದು ಫೇಸ್, ಕಷ್ಟದಲ್ಲಿರೋದು ಫೇಸ್. ಅದು ಯಾವಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ. ಐ ಮೀನ್ ದಟ್ ಇಸ್ ಲೈಫ್ ಅಲ್ವಾ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ವೇರ್ ದ್ಯಾಟ್ ಔಟ್ಫಿಟ್, ಟೇಕ್ ದ್ಯಾಟ್ ಟ್ರಿಪ್, ಗೆಟ್ ದ್ಯಾಟ್ ಹೇರ್ ಕಟ್. ನಿಮ್ಗೆ ಯಾವುದೋ ಒಂದು ಔಟ್ಫಿಟ್ ತುಂಬಾ ಇಷ್ಟ ಇರುತ್ತೆ, ಎಲ್ಲೋ ನೋಡಿರ್ತೀರ, ತೊಗೋಬೇಕಂತ ಅಂದ್ಕೊಂಡಿರ್ತೀರ. ಬಟ್ ಮುಜುಗರ, ಯಾರು ಅಂದ್ಕೊಳ್ತಾರೆ, ಏನು ಅಂದ್ಕೊಳ್ತಾರೆ ಅಂತ. ಅದಕ್ಕೆ ನೀವು ಅದನ್ನು ಹಾಕೊಳ್ಳಲ್ಲ ಅಥವಾ ಬೈ ಮಾಡಲ್ಲ. ಬಟ್ ಲೆಟ್ ಮೀ ಟೆಲ್ ಯು ಸಮಥಿಂಗ್ ಕ್ಯೂಟಿ. ಆಫ್ಟರ್ ಅ ಪಾಯಿಂಟ್ ನೋಬಡಿ ಕೇರ್ಸ್. ಜಜ್ಮೆಂಟ್ ಸೀರೆ ಹಾಕೊಳ್ಳೋರ್ಗೂ ಇದೆ, ನೈಟಿ ಹಾಕೊಳ್ಳೋರ್ಗೂ ಇದೆ, ಚಡ್ಡಿ ಟಿ ಶರ್ಟ್ ಹಾಕೊಳ್ಳೋರ್ಗೂ ಇದೆ. ಜಜ್ಮೆಂಟ್ ಅಂತೂ ಎಲ್ರಿಗೂ ಇದೆ. ಅಟ್ಲೀಸ್ಟ್ ಯು ಲಿವ್ ಯುವರ್ ಲೈಫ್. ನಿಮಗೆ ಇಷ್ಟ ಬಂದಿದ್ದ ಬಟ್ಟೆ ಹಾಕೊಳ್ಳಿ. ವೈ ಬಾದರ್? ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಯಾಕೆ ಕೂತ್ಕೊಳ್ತೀರಾ? ಗೋ ಗೆಟ್ ದಟ್ ಔಟ್ಫಿಟ್, ಟೇಕ್ ದಟ್ ಟ್ರಿಪ್. ಎಲ್ಲೋ ಟ್ರಿಪ್ ಹೋಗಬೇಕು, ಯಾರು ಏನು ಅನ್ಕೊಳ್ತಾರೆ, ಏನು ಹೇಳ್ತಾರೆ, ನೋ, ಡೋಂಟ್ ವರಿ. ಪ್ಲ್ಯಾನ್ ಪ್ರಾಪರ್ಲಿ ಆದರೆ ಆಯಿತಾ. ಸೇಫ್ಟಿ ಫಸ್ಟ್.
ಬಟ್ ಪ್ಲಾನ್ ಫಾರ್ ಅ ಟ್ರಿಪ್, ಗೋ ಟೇಕ್ ದಟ್ ಟ್ರಿಪ್, ಗೋ ಗೆಟ್ ದಟ್ ಹೇರ್ ಕಟ್, ಗೋ ಗೆಟ್ ದಟ್ ಹೇರ್ ಕಲರ್. ಹೇರ್ ಕಟ್ ಮಾಡೋಕೆ ಇಷ್ಟ ಇರುತ್ತೆ ಬಟ್ ಬಿಡ್ತಾ ಇಲ್ಲ, ಬೈತಾರೆ, ವಾಟ್ ಎವರ್, ಬಾಯ್ ಫ್ರೆಂಡ್ಗೆ ಇಷ್ಟ ಇಲ್ಲ, ಹಸ್ಬೆಂಡ್ಗೆ ಇಷ್ಟ ಇಲ್ಲ, ಅಮ್ಮ ಅಪ್ಪಗೆ ಇಷ್ಟ ಇಲ್ಲ. ನಾಳೆ ದಿನ ನಿಮಗೆ ಐ ಆಮ್ ನಾಟ್ ಅಗೇನ್ಸ್ಟ್ ಪೇರೆಂಟ್ಸ್ ಆರ್ ಫ್ಯಾಮಿಲಿ, ಬಟ್ ನಾಳೆ ದಿನ ನಿಮಗೆ ತುಂಬ ಬೇಜಾರಾಗುತ್ತೆ. ಐ ಆಮ್ ಟೆಲಿಂಗ್ ಯು. ನಿಮ್ಗೆ ಅನ್ಸುತ್ತೆ ಒಂದು ಹೇರ್ ಕಟ್ ಮಾಡೋಷ್ಟು ಫ್ರೀಡಮ್ ನನಗಿಲ್ವಾ, ಒಂದು ಹೇರ್ ಕಟ್ ಮಾಡಿಸ್ಕೊಳ್ಳೋಕೆ ನಾನು ಪರ್ಮಿಷನ್ ತೊಗೋಬೇಕಾ ಅಂತ. ಡೋಂಟ್ ಬಿ ಇನ್ ದಟ್ ಪ್ಲೇಸ್. ಇಟ್ಸ್ ನಾಟ್ ಅ ನೈಸ್ ಪ್ಲೇಸ್, ಇಟ್ಸ್ ವೆರಿ ಶಿಟಿ ಪ್ಲೇಸ್. ನೋ, go do it whatever you feel like. If it is right, if it is safe, please ಮಾಡಿ. go get that hair color, blue color, yellow color ಮಾಡಿಸ್ಬೇಕು, ಹೋಗಿ ಮಾಡಿಸ್ಕೊಳ್ಳಿ. ಒಂದು 3 ದಿನ ಮಾತಾಡ್ತಾರೆ, ಅದರ್ವೈಸ್ ಆಲ್ಸೋ ದೇ ವಿಲ್ ಟಾಕ್. ಅಟ್ಲೀಸ್ಟ್ ಇವಾಗ ನೀವು ಖುಷಿಯಾಗಿದ್ದೀರಾ ಅಲ್ವಾ ಮಾಡಿದ್ದೀರಾ ಅಂತ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಪ್ಲೀಸ್ 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 ಸ್ಟಾರ್ಟ್ ಸ್ಕಿನ್ ಕೇರ್. ನಾನಿದು ಎಲ್ರಿಗೂ ಹೇಳ್ತೀನಿ. ಯಾಕೆ ಅಂದರೆ, ಸ್ಕಿನ್ ಕೇರ್ ಇಸ್ ನಾಟ್ ಜಸ್ಟ್ ಅಬೌಟ್ ಸ್ಕಿನ್, ಓಕೆ? ಯಾಕೆ ಅಂದರೆ, ಜಸ್ಟ್ ಇಮ್ಯಾಜಿನ್ ಆಯಿತಾ, ನೀವು ಬೆಳಗ್ಗೆಯಿಂದ ಎದ್ದು ಫುಲ್ ಕೆಲಸ ಮಾಡಿದ್ದೀರಾ, ಆಫೀಸ್ ಸ್ಟ್ರೆಸ್, ಮನೇಲಿ ಸ್ಟ್ರೆಸ್, ಯಾರ ಜೊತೆನೂ ಜಗಳ ಆಡಿದ್ದೀರಾ, ಅದೆಲ್ಲ ಆಗಿದೆ, ಫುಲ್ ಸುಸ್ತಾಗಿದೆ, ಊಟನೂ ಮನೇಲಿ ಚೆನ್ನಾಗಿಲ್ಲ, ತಿನ್ನೋಕ್ಕೂ ಚೆನ್ನಾಗಿಲ್ಲ, ಲೈಫ್ ಫುಲ್ ಬೋರಿಂಗ್ ಆಗಿದೆ. ರಾತ್ರಿ ನೀವು ಕೂತ್ಕೊಂಡ್ಬಿಟ್ಟು ಮುಖ ತೊಳೆದ್ಬಿಟ್ಟು ಸ್ಕಿನ್ ಕೇರ್ ಮಾಡ್ತಾ ಇರಬೇಕಾದ್ರೆ ಸಿಗೋ ಖುಷಿ, ಐ ಆಮ್ ಟೆಲಿಂಗ್ ಯು, ಇಟ್ ಈಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಸೆಲ್ಫ್ ಲವ್ ಫಾರ್ ಮೀ. ನಾನು ಸ್ಕಿನ್ ಕೇರ್ ಮಾಡ್ತಾ ಇರಬೇಕಾದ್ರೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಲೈಕ್, ಐ ಆಮ್ ಪ್ಯಾಂಪರಿಂಗ್ ಮೈ ಸೆಲ್ಫ್, ಐ ಆಮ್ ಸೋ ಹ್ಯಾಪಿ ಅನ್ನೋ ಥರ. ಏನೂ ಇಲ್ಲ ಅಂದರೆ ಒಂದು ಸೀರಮ್, ಒಂದು ಮಾಯಿಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಇಟ್ಕೊಳ್ಳಿ, ಮುಖ ತೊಳ್ಕೊಳ್ಳಿ, ಮಿರರ್ ಮುಂದೆ ನಿಂತ್ಕೊಳ್ಳಿ, ನಿಮ್ಮ ಮುಖ ನೋಡಿ ಹಚ್ಕೊಳ್ತಾ ಖುಷಿ ಪಡಿ. ಜಸ್ಟ್ ಎಕ್ಸ್ಪೀರಿಯನ್ಸ್ ಇಟ್, ಡೂ ದಿಸ್ ಎವ್ರಿ ಡೇ. ದಿಸ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಸೆಲ್ಫ್ ಲವ್ ನನ್ನ ಪ್ರಕಾರ. ನೆಕ್ಸ್ಟ್ ಥಿಂಗ್ ಏನಂದರೆ ಬೀಯಿಂಗ್ ಹೆಲ್ದಿ. ನನ್ನ ಪ್ರಕಾರ ನಾವು 20ಸಲ್ಲಿ ನಾವು ಬಾಡಿನ ಹೇಗೆ ಟ್ರೀಟ್ ಮಾಡ್ತೀವಿ ಅದು 30ಸಲ್ಲಿ ರಿಫ್ಲೆಕ್ಟ್ ಆಗುತ್ತೆ. 20ಸಲ್ಲಿ ಏನು ಬೇಕು ಅದು ತಿಂತೀವಿ, ಯಾವಾಗ ಬೇಕು ಅವಾಗ ಮಲ್ಕೊಳ್ತೀವಿ, ಯಾವಾಗ ಬೇಕು ಅವಾಗ ಎದ್ದೋಳ್ತೀವಿ, ಅದೆಲ್ಲ ಆಗುತ್ತೆ. ಬಟ್ ವಯಸ್ಸಾಗ್ತಾ ನಾನು ತುಂಬ ಜನಕ್ಕೆ ನೋಡಿದ್ದೀನಿ, ಒಂಚೂರು ತಿಂದರೆ ಗ್ಯಾಸ್ ಆಗುತ್ತೆ, ಟೈಮಿಗೆ ತಿಂದಿಲ್ಲ ಅಂದರೆ ಗ್ಯಾಸ್ ಆಗುತ್ತೆ, ಈ ಥರ ಎಲ್ಲ ತುಂಬ ಇಶ್ಯೂಸ್ ಆಗುತ್ತೆ. ಆ್ಯಂಡ್ ಹೆಲ್ತ್ ಡಸಂಟ್ ಮೀನ್ ಜಸ್ಟ್ ಗೋಯಿಂಗ್ ಟು ಜಿಮ್. ಇಟ್ ಕ್ಯಾನ್ ಬಿ ಎಸ್ ಸಿಂಪಲ್ ಆಸ್ ಯೋಗ, ಮೆಡಿಟೇಷನ್, ವಾಕಿಂಗ್ ಮಾಡಿ, ಒಂದು ಅರ್ಧ ಗಂಟೆ ಎಲ್ಲೋ ಅಲ್ಲಿ ಹೋಗಿ ಅಕ್ಕಪಕ್ಕ ಸುತ್ತಾಡಿ. ಏನೂ ಇಲ್ಲ ಅಂದರೆ ಯೂಟ್ಯೂಬ್ ವಿಡಿಯೋ ತೆಗೀರಿ, ಮನೇಲಿ ಒಂದು ಮ್ಯಾಟ್ ಹಾಕ್ಕೊಂಡು ವರ್ಕೌಟ್ ಶುರು ಮಾಡಿ. ಡೂ ಸಮಥಿಂಗ್, ಬಿ ಫಿಸಿಕಲಿ ಆ್ಯಕ್ಟಿವ್. ಯಾಕಂದರೆ ನೀವು ಫಿಸಿಕಲಿ ಆ್ಯಕ್ಟಿವ್ ಇದ್ದರೆ ನಿಮ್ಮ ಮೆಂಟಲ್ ಹೆಲ್ತ್ಗೇನು ತುಂಬ ಹೆಲ್ಪ್ ಆಗುತ್ತೆ. ಸೊ ಫೋಕಸ್ ಆನ್ ಯುವರ್ ಹೆಲ್ತ್. ದಯವಿಟ್ಟು ಹೆಲ್ತ್ನ ಇಗ್ನೋರ್ ಮಾಡೋಕ್ಕೆ ಹೋಗ್ಬಿಡಿ. ನಾಳೆ ದಿನ ಸಫರ್ ಆಗೋದು ನೀವು ಒಬ್ಬರೇ, ಯಾರೂ ಅಲ್ಲ. ನಿಮ್ಮ ತಂದೆ ತಾಯಿ, ಅಣ್ಣ ತಂಗಿ, ಅಕ್ಕ ಪಕ್ಕ, ಫ್ರೆಂಡ್ಸ್ ಯಾರೂ ಅಲ್ಲ. ಅದನ್ನು ಅನುಭವಿಸೋದು ನೀವು ಒಬ್ಬರೇ. ಸೊ ನೀವೇ ಅದನ್ನು ನೋಡ್ಕೋಬೇಕು. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಪಾಯಿಂಟ್. ನಾನು ರಾಜ್ ಚಮಾನಿ ಅವ್ರ ಪಾಡ್ಕಾಸ್ಟಲ್ಲಿ ನೋಡಿದೆ. ಇಟ್ ಇಸ್ ಕಾಲ್ಡ್ ಆಸ್ ಯುವರ್ ಕಮ್ ಬ್ಯಾಕ್ ಪವರ್. ಏನಂದರೆ, ಲೈಫಲ್ಲಿ ಸಕ್ಸಸ್ಫುಲ್ ಜನ ಇರ್ತಾರಲ್ಲ, ಅವ್ರಿಗೆ ಫೇಲ್ಯೂರ್ ಇಲ್ವೇ ಇಲ್ಲ ಅಂತ ಅಲ್ಲ. ಅವ್ರ ಫೇಲ್ಯೂರ್ ನಾವು ಪ್ರಾಬಬ್ಲಿ ನೋಡಿರಲ್ಲ, ಆಯಿತಾ? ನಾವು ಜನನ ರೆಕಗ್ನೈಸ್ ಮಾಡೋದು ಅವ್ರು ಸಕ್ಸಸ್ಫುಲ್ ಆಗಿದ್ದಾಗ. ಫೇಲ್ಯೂರ್ ಆಗಿದ್ದಾಗ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಸೊ ವಾಟ್ ಇಸ್ ದಿಸ್ ಕಮ್ ಬ್ಯಾಕ್ ಪವರ್? ಲೈಫಲ್ಲಿ ಫೇಲ್ಯೂರ್ ಇದ್ದಾಗ ಆ ಫೇಲ್ಯೂರ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಆ ಫೇಲ್ಯೂರಿಂದ ನೀವು ವಾಪಸ್ ಬರ್ತೀರಾ ಇಲ್ವಾ, ಇದೇ ನಿಮ್ಮ ಸಕ್ಸಸ್ನ ಡಿಟರ್ಮೈನ್ ಮಾಡೋದು. ಸೊ ದಿಸ್ ಕಾಲ್ಡ್ ಆಸ್ ಕಮ್ ಬ್ಯಾಕ್ ಪವರ್. ಓಕೆ, ಐ ಫೀಲ್ ಲೈಕ್ ಐ ಹ್ಯಾವ್ ಅ ರಿಯಲಿ ಗುಡ್ ಕಮ್ ಬ್ಯಾಕ್ ಪವರ್. ಯಾಕಂದರೆ ನಾನು ತುಂಬಾನೇ ಈ ಥರ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ತೀನಿ. ಕಷ್ಟ ಎಲ್ರಿಗೂ ಇದೆ, ನನಗೂ ತುಂಬ ಇದೆ. ಕುತ್ಕೊಂಡು ಅಳ್ಬೋದು, ಮಾತಾಡ್ಬೋದು, ಓಕೆ, ಐಲ್ ಗೆಟ್ ಸಮ್ ಸಿಂಪತಿ ಆಲ್ಸೋ ಫ್ರಮ್ ಯು ಗೈಸ್, ಬಟ್ ವಾಟ್ಸ್ ದ ಯೂಸ್? ಅಲ್ಟಿಮೇಟ್ಲಿ ಏನಾಗ್ತದೆ, ನನ್ನ ಲೈಫಲ್ಲಿ ನಾನು ಪ್ರೋಗ್ರೆಸ್ ಆಗ್ತಾ ಇದ್ದೀನಾ? ಇಲ್ಲ. ಸೊ ಯೂಸ್ ಯೋರ್ ಕಮ್ ಬ್ಯಾಕ್ ಪವರ್, ಮೋಟಿವೇಟ್ ಯೋರ್ ಸೆಲ್ಫ್. ಇವತ್ತು ಬಿದ್ದಿದ್ದೀನಿ, ನಾಳೆ ನಾನು ಖಂಡಿತ ಎದ್ದೋಳ್ತೀನಿ. ಹೌ ವಿಲ್ ಯು ಕಮ್ ಬ್ಯಾಕ್? ಅದನ್ನು ಕುತ್ಕೊಂಡು ಪ್ಲಾನ್ ಮಾಡಿ, ಟೈಮ್ ತಗೊಳ್ಳಿ. ಏನಾದರೂ ನೆಗೆಟಿವ್ ಆದಾಗ ಇಮಿಡಿಯೇಟ್ಲಿ ನೀವು ವಾಪಸ್ ಬರಬೇಕು ಅಂತ ಏನೂ ಇಲ್ಲ. ನಿಮ್ಮ ಟೈಮ್ ತಗೊಳ್ಳಿ, ಫೀಲ್ ಬೆಟರ್ ಅಬೌಟ್ ಇಟ್, ಪ್ಲಾನ್ ಸಮಥಿಂಗ್ ಆ್ಯಂಡ್ ಕಮ್ ಬ್ಯಾಕ್. ಎಲ್ಲೋ ಯಾವುದೋ ವಿಷಯದಲ್ಲಿ ಫೇಲ್ ಆಗಿದ್ದೀರಾ ಅಂತ ಅದನ್ನು ಬಿಟ್ಬಿಡ್ಬೇಡಿ. ಕನ್ಸಿಸ್ಟೆನ್ಸಿ ಇರಬೇಕು ಲೈಫಲ್ಲಿ ಇಫ್ ಯು ವಾಂಟ್ ಟು ಸಕ್ಸೀಡ್. ಸೊ ಹ್ಯಾವ್ ದ್ಯಾಟ್ ಕಮ್ ಬ್ಯಾಕ್ ಪವರ್. ನೀವು ಓಡ್ತಾ ಇರಬೇಕಾದ್ರೆ ಮಧ್ಯ ಬಿದ್ದರೆ ಅಲ್ಲೇ ಇರಬೇಡಿ, ಎದ್ಬಿಟ್ಟು ಮತ್ತೆ ಓಡಿ. ಇದೇ ನಿಮ್ಮ ಸಕ್ಸಸ್ನ ಡಿಟರ್ಮೈನ್ ಮಾಡೋದು. ಸೊ ಹ್ಯಾವ್ ದ್ಯಾಟ್ ಕಮ್ ಬ್ಯಾಕ್ ಪವರ್. ನಿಮ್ಮ ಸಕ್ಸಸ್ನ ನೋಡಿ ಹುರ್ಕೊಳ್ಳೋರು ತುಂಬ ಜನ ಇರ್ತಾರೆ, ನಿಮ್ಮ ಫೇಲ್ಯೂರ್ನ ನೋಡಿ ಖುಷಿ ಪಡೋರು ತುಂಬ ಜನ ಇರ್ತಾರೆ. ಅವ್ರು ಎಲ್ಲರನ್ನೂ ಸೈಡಿಗೆ ಇಟ್ಬಿಟ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಲಾಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಆಲ್ ಮೈ ಗರ್ಲೀಸ್ ಏನಂದರೆ, ಪ್ಲೀಸ್ ಟ್ರ್ಯಾಕ್ ಯುವರ್ ಪೀರಿಯಡ್ಸ್. ಯಾಕೆ ಅಂತ ಹೇಳ್ತೀನಿ. ನನ್ನ ಹತ್ರ ಇದು ಒಂದು ಪೀರಿಯಡ್ ಆ್ಯಪ್ ಇದೆ, ನೀವು ಬೇಕಂದ್ರೆ ಡೌನ್ಲೋಡ್ ಮಾಡ್ಬೋದು. ಇಟ್ಸ್ ಕಾಲ್ಡ್ ಆಸ್ ಮೈ ಕ್ಯಾಲೆಂಡರ್, ಫ್ರೀ ಆ್ಯಪ್. ಓಕೆನಾ? ನನ್ನ ಪೀರಿಯಡ್ಸ್ ಯಾವಾಗ ಆಗ್ತದೆ ಅಂತ ಡೇಟ್ ಹಾಕಿ. ಯಾಕಂದರೆ ನಾನು ಒಂದು ತಿಂಗಳಲ್ಲಿ ಮಧ್ಯ ತುಂಬ ಲೂಸ್ ಥರ ಆಡ್ತೀನಿ. ನನಗೆ ಗೊತ್ತಾಗ್ತಾ ಇರಲ್ಲ, ಎಷ್ಟು ನಿದ್ದೆ ಬರುತ್ತೆ, ಸುಸ್ತಾಗುತ್ತೆ, ಮೂಡ್ ಸ್ವಿಂಗ್ಸ್, ಚಿಕ್ಕ ವಿಷಯಕ್ಕೆ ಅಳ್ತೀನಿ, ಕೋಪ ಬರುತ್ತೆ. ಇಟ್ಸ್ ಜಸ್ಟ್ ಸೋ ಬ್ಯಾಡ್, ಇಟ್ಸ್ ಜಸ್ಟ್ ಸೋ ಇರಿಟೇಟಿಂಗ್ ಆಯಿತು. ಆಮೇಲೆ ನನಗೆ ಒಂದು ವಾರ ಆದಮೇಲೆ ಗೊತ್ತಾಗುತ್ತೆ, ಓ ಪೀರಿಯಡ್ಸಾ ಅಂತ. ನನಗೆ PMS ಅಂದರೆ ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ ಒಂದು ವಾರ ಮುಂಚೆನೇ ಆಗುತ್ತೆ, ಆಯಿತಾ? ಪೀರಿಯಡ್ಸ್ ಆಗೋ ಒಂದು ವಾರ ಮುಂಚೆ ನಾನು ಫುಲ್ ಲೂಸ್ ಆಗೋಗ್ಬಿಡ್ತೀನಿ. ಅಟ್ಲೀಸ್ಟ್ ಇವಾಗ ಆಗ್ತಿರ್ಬೇಕಾದ್ರೆ ನಾನು ಡೇಟ್ ನೋಡಿದಾಗ, ಓ ಪೀರಿಯಡ್ಸ್ ಇದೆ, ಅದಕ್ಕೆ ಸದ್ಯಪ್ಪ ಅಂತ ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲಾಂದರೆ ನಂಗೆ ಎಷ್ಟು ಇರಿಟೇಟ್ ಆಗುತ್ತೆ ಅಂದರೆ, ಆ ಪೂರ್ತಿ ವಾರ ನಾನು ಮುಖ ನೋಡ್ಕೊಂಡ್ರೆ ಹೆಂಗಿದ್ದೀನಿ ಯಪ್ಪ, ಐ ಆಮ್ ಸೋ ಅಗ್ಲಿ ಅಂತ ಅನಿಸುತ್ತೆ. ಮತ್ತು ಏನೂ ಇಷ್ಟ ಆಗಲ್ಲ, ಎಲ್ಲರ
ಮೇಲೆ ಕೋಪ, ನಾನು ಒಂದು ಲೂಸು, ಐ ಆಮ್ ಸಚ್ ಅ ಫೇಲ್ಯೂರ್, ನನ್ನ ಲೈಫಲ್ಲಿ ಏನು ಮಾಡ್ತಾ ಇಲ್ಲ, ಕೆಲಸನೇ ಮಾಡ್ತಾ ಇಲ್ಲ, ಹಂಗೆ ಬಿತ್ಕೊಂಡಿದ್ದೀನಿ ಅಂತ ಎಲ್ಲ ಫುಲ್ ಇರೋ ಬರೋ ಎಲ್ಲ ನೆಗೆಟಿವ್ ಥಾಟ್ಸ್ ಬಂದ್ಬಿಡುತ್ತೆ. ಅಂತ ಟೈಮಲ್ಲಿ ಅಟ್ಲೀಸ್ಟ್ ನಿಮಗೆ ಪೀರಿಯಡ್ಸ್, ಹಾರ್ಮೋನಲ್ ಚೇಂಜಸ್ ಇಂದ ಈ ಥರ ಯೋಚನೆ ಬರ್ತಾ ಇದೆ ಅಂತ ಇದ್ದಾಗ ಸ್ವಲ್ಪ ಸಮಾಧಾನ ಆಗುತ್ತೆ, ಓಕೆ ಇಟ್ಸ್ ಫೈನ್ ಅಂತ. ಸೊ ಇದು ನನ್ನ ಕೆಲವು ಪಾಯಿಂಟ್ಸ್ ವಿಚ್ ಐ ಫೀಲ್ ಲೈಕ್ ಎವ್ರಿಬಡಿ ಇನ್ ದೇರ್ 20 ಶುಡ್ ನೋ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ಬೇರೆ ಯಾವುದಾದ್ರೂ ಪಾಯಿಂಟ್ಸ್ ಆ್ಯಡ್ ಮಾಡಬೇಕಾದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಆ್ಯಡ್ ಮಾಡಿ. ಎನಿವೇಸ್ ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ ಬಾಯ್. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.